ಮಂಜಿನ ಬಂಗಲೆ ಭಾಗ 3. ಮಾನ್ಯ, ವಿಕ್ರಮ್ ಮತ್ತು ಗೆಳೆಯರು ಆ ರಹಸ್ಯ ಸುರಂಗದಿಂದ ಹೊರಬರುವಷ್ಟರಲ್ಲಿ ಬಂಗಲೆಯ ಆವರಣದಲ್ಲಿ ಬಾಸ್ ತನ್ನ ಗೂಂಡಾಗಳೊಂದಿಗೆ ಗನ್ ಹಿಡಿದು ನಿಂತಿದ್ದನು. ಅವನ ಪಕ್ಕದಲ್ಲಿ ಅವನ ಗೂಂಡಾಗಳು ಮತ್ತು ಅವರ ಕೈಯಲ್ಲಿ ಬಂದೂಕುಗಳು. ಆದರೆ ಮಾನ್ಯಳ ಕಣ್ಣುಗಳು ಅತ್ತ ಕಡೆ ಹೋದವು. ಬಾಸ್ ಗೂಂಡಾಗಳಲ್ಲಿ ಒಬ್ಬ ಮಾನ್ಯಳ ತಂಗಿಯನ್ನು ಹಿಡಿದುಕೊಂಡು ನಿಂತಿದ್ದನು. ಟೋನಿ ಅಲ್ಲಿಂದ ಎದ್ದು ಕೆಮ್ಮುತ್ತಾ ಬಂದ. ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ, ಬಾಸ್ ಹೊರಗಡೆ ಕಾಯ್ತಿದ್ದಾರೆ. ಮಾನ್ಯ ಕಿರುಚುತ್ತಾ, ಚಿನ್ನು! ಹೇಯ್ ರಾಜಶೇಖರ್, ನನ್ನ ತಂಗಿನ ಬಿಟ್ಬಿಡು. ಬಾಸ್ ರಾಜಶೇಖರ್ ವಿಕೃತವಾಗಿ ನಗುತ್ತಾ, ಮಾನ್ಯ, ಹಳೆ ಬಾಕಿ ತೀರಿಸುವ ಸಮಯ ಬಂದಿದೆ. ನಿನ್ನ ತಂದೆ ನನ್ನ ಕೈಯಿಂದ ಈ ಬಂಗಲೆಯನ್ನು ಕಸಿದುಕೊಂಡ್ರು. ಆದರೆ ಈಗ ನಾನು ನಿನ್ನ ತಂಗಿಯನ್ನು ಕಸಿದುಕೊಳ್ತೇನೆ. ನಿನ್ನ ತಂಗಿ ಜೀವಂತವಾಗಿರಬೇಕಂದ್ರೆ ನೀನು ಮತ್ತು ನಿನ್ನ ಗೆಳೆಯರು ನನ್ನ ಮುಂದೆಯೇ ಸಾಯಬೇಕು. ವಿಕ್ರಮ್, ರಾಜಶೇಖರ್, ನೀನೊಬ್ಬ ಹೇಡಿ. ಕತೆ ಮಾಡೋ ಬದಲು ಹೀಗೆ ಕೊಲೆ ಮಾಡ್ತೀಯ. ಬಾಸ್ ವಿಕ್ರಮ್ ಮಾತಿಗೆ ಕಿವಿ ಕೊಡದೆ ತನ್ನ ಗೂಂಡಾಗಳಿಗೆ ಶೂಟ್ ಎಂದು ಆದೇಶಿಸಿದ. ಗೂಂಡಾಗಳು ಗುಂಡು ಹಾರಿಸಲು ಸಿದ್ಧರಾದಾಗ ರಾಜ್ವೀರ್ ಆತ್ಮದ ಶಕ್ತಿ ಪ್ರಕಟವಾಯಿತು. ಬಂಗಲೆಯ ಒಳಗಿನಿಂದ ಜೋರಾದ ಗಾಳಿ ಬೀಸಿ ಗೂಂಡಾಗಳ ಕಣ್ಣಿಗೆ ಧೂಳು ಮತ್ತು ಹಳೆಯ ಮರದ ಚೂರುಗಳು ಬಿದ್ದವು. ಇದರಿಂದ ಅವರು ಗುಂಡು ಹಾರಿಸಲು ವಿಫಲರಾದರು. ಆ ಗೊಂದಲದಲ್ಲಿ ಮಾನ್ಯ ದಿಟ್ಟತನದಿಂದ ಬಾಸ್ ಕಡೆಗೆ ನುಗ್ಗಿದಳು. ಮಾನ್ಯ ಆಕ್ರೋಶದಿಂದ, ನನ್ನ ತಂದೆ ತಾಯಿ ಸಾವಿಗೆ ನೀನೇ ಕಾರಣ. ನನ್ನ ತಂಗಿಯನ್ನು ನೀನು ಮುಟ್ಟಲು ಬಿಡುವುದಿಲ್ಲ. ಮಾನ್ಯ ಬಾಸ್ ಕಡೆಗೆ ಹಾರಿ ಅವನ ಕತ್ತನ್ನು ಹಿಡಿದು ಗೋಡೆಗೆ ಒತ್ತಿದಳು. ಬಾಸ್ ಉಸಿರುಗಟ್ಟಿದ್ದ. ಗೂಂಡಾಗಳು ಮಾನ್ಯಳನ್ನು ಹಿಡಿಯಲು ಬಂದಾಗ ವಿಕ್ರಮ್ ಮತ್ತು ಗೆಳೆಯರು ಅವರಿಗೆ ಅಡ್ಡ ನಿಂತರು. ವಿಕ್ರಮ್, ಪಂಕಜ್, ರಶ್ಮಿ, ಹರಿಣಿ, ಅವರನ್ನು ಬಿಡಬೇಡಿ. ಪಂಕಜ್ ತನ್ನ ಕ್ಯಾಮ್ರಾ ಸ್ಟ್ಯಾಂಡಿನಿಂದ ಒಬ್ಬ ಗೂಂಡಾಗೆ ಹೊಡೆದರೆ ರಶ್ಮಿ ಅಲ್ಲಿದ್ದ ಮಣ್ಣಿನ ಇಟ್ಟಿಗೆಯನ್ನು ಇನ್ನೊಬ್ಬನ ತಲೆಗೆ ಬಾರಿಸಿದ್ಳು. ಹರಿಣಿ ಗಾಯಗೊಂಡಿದ್ದರೂ ತನ್ನ ಬುದ್ಧಿವಂತಿಕೆಯಿಂದ ಇನ್ನೊಬ್ಬ ಗೂಂಡಾಗಳನ್ನು ಬೀಳಿಸಿದಳು. ಅವರ ಗೆಳೆತನ, ಪ್ರೀತಿ ಮತ್ತು ಕಷ್ಟದಲ್ಲಿ ಒಟ್ಟಾಗಿ ನಿಲ್ಲುವ ಗುಣವೇ ಅವರ ಬಲವಾಗಿತ್ತು. ಮಾನ್ಯ ಬಾಸ್ ಕತ್ತನ್ನು ಬಿಗಿಯಾಗಿ ಹಿಡಿದು ಅವನಿಗೆ ಉಸಿರಾಡಲು ಬಿಡಲಿಲ್ಲ. ಬಾಸ್ ಅಂದು ರಾಜ್ವೀರ್ ಸಾಯುವಾಗ ಹೇಳಿದ ಮಾತನ್ನು ನೆನಪಿಸಿಕೊಂಡನು. ಬೇರೆ ಯಾರಾದರೂ ಈ ಬಂಗ್ಲೆನ ಪಡೆಯಲು ಬಂದರೆ ನಾನು ಅವರನ್ನು ಉಳಿಸೋಲ್ಲ. ಅವನ ಪೂರ್ವಜರು ಶಾಪಗ್ರಸ್ತರಾದರು ಎಂಬ ಸತ್ಯ ಅವನಿಗೆ ತಿಳಿದಿತ್ತು. ಮಾನ್ಯ ಕಣ್ಣಲ್ಲಿ ತನ್ನ ತಾತನ ಹೋಲಿಕೆ ಕಂಡ ಬಾಸ್ ಭಯದಿಂದ ನಡುಗಿದ. ಬಾಸ್ ಗಡಗಡ ನಡುಗುತ್ತಾ, ನನಗೆ ಗೊತ್ತು, ಈ ಮನೆ ನನ್ನನ್ನು ಬಲಿ ತಗೊಳ್ಳುತ್ತೆ ಅಂತ ಗೊತ್ತು. ರಾಜಶೇಖರ್ ನಿಜವಾಗಿ ರಾಜ್ವೀರ್ ಅವರ ಮನೆಯಲ್ಲಿ ಕೆಲಸಕ್ಕಿದ್ದ ಒಬ್ಬ ನಂಬಿಕೆ ದ್ರೋಹಿಯ ಮಗ. ಅವನ ತಂದೆ ರಾಜ್ವೀರ್ ಅವರ ಆಸ್ತಿಗೆ ಮರುಳಾಗಿ ರಾಜ್ವೀರ್ ಅವರ ಕುಟುಂಬದ ನಂಬಿಕೆ ಗಳಿಸಿ ಮನೆಯಲ್ಲೇ ಆಶ್ರಯ ಪಡೆದಿದ್ದನು. ಶಾಪದ ನಿಜವಾದ ಕಾರಣ, ರಾಜಶೇಖರ್ ಆಸ್ತಿಗಾಗಿ ರಾಜ್ವೀರ್ ಅವರ ಕುಟುಂಬಕ್ಕೆ ವಿಷ ಹಾಕುವಾಗ ಈ ಮನೆಯ ಕುಲದೇವತೆಯ ವಿಗ್ರಹವನ್ನು ಅಪವಿತ್ರಗೊಳಿಸಿದನು. ಆಗ ರಾಜ್ವೀರ್ ಅವರು ಸಾಯುವ ಮುನ್ನ ಒಂದು ಪ್ರತಿಜ್ಞೆ ಮಾಡಿದರು. ನನ್ನ ರಕ್ತದ ವಾರಸುದಾರರು ಇಲ್ಲಿಗೆ ಬರುವವರೆಗೂ ನಾನು ಆತ್ಮವಾಗಿ ಈ ಮನೆಯನ್ನು ಕಾಯುತ್ತೇನೆ. ಹೊರಗಿನವರು ಯಾರೇ ಮೋಸದಿಂದ ಇಲ್ಲಿಗೆ ಬಂದರೂ ಅವರು ಈ ಬಂಗಲೆಯಿಂದ ಜೀವಂತವಾಗಿ ಹೊರಹೋಗಲಾರರು. ನೇರ ಹೋರಾಟದ ದೃಶ್ಯ. ಮಾನ್ಯ ಬಾಸ್ನ ಕತ್ತು ಹಿಡಿದು ಜಗ್ಗಿದ್ದಾಗ ಬಾಸ್ ಉಸಿರುಗಟ್ಟುತ್ತಾನೆ, ನಗುತ್ತಾನೆ. ಬಾಸ್, ಮಾನ್ಯ, ನಿನಗೆ ಇನ್ನೂ ಸತ್ಯ ಗೊತ್ತಿಲ್ಲ. ನಾನು ನಿನ್ನ ಸಂಬಂಧಿಯಲ್ಲ, ನಾನೊಬ್ಬ ಅನಾಥ. ನನ್ನ ತಂದೆ ಈ ಮನೆಯಲ್ಲಿ ಕಸ ಗುಡಿಸುತ್ತಿದ್ದ. ಆದರೆ ನಿನ್ನ ಅಜ್ಜ ರಾಜ್ವೀರ್ ಎಲ್ಲವನ್ನು ನಿನ್ನ ತಂದೆಗೆ ಕೊಟ್ಟರು. ನಮಗೇನು ಸಿಕ್ತು? ಅದಕ್ಕೆ ಅಂದೇ ನಿಮ್ಮ ಅಜ್ಜಿಗೆ ವಿಷ ಕೊಟ್ಟೆವು. ನಿಮ್ಮ ಅಪ್ಪ ಅಮ್ಮನನ್ನು ಅಪಘಾತದಲ್ಲಿ ಸಾಯಿಸಿದೆವು. ಮಾನ್ಯ ಕಿರುಚುತ್ತಾ, ನೀನೊಬ್ಬ ರಾಕ್ಷಸ. ಸಂಬಂಧವೇ ಇಲ್ಲದಿದ್ದರೂ ನನ್ನ ಕುಟುಂಬದ ಮೇಲೆ ಅಷ್ಟು ದ್ವೇಷವೇ? ಬಾಸ್, ದ್ವೇಷವಲ್ಲ ಮಾನ್ಯ,
ಅದು ಹಸಿವು. ಇಲ್ಲಿ ಬಂಗಲೆಯಲ್ಲಿ ಅಡಗಿರುವ ಕೋಟ್ಯಾಂತರ ಹಣದ ಹಸಿವು. ಈ ಶಾಪದ ಬಗ್ಗೆ ನನಗೆ ಗೊತ್ತು. ಈ ಮನೆ ತನ್ನ ರಕ್ತದ ವಾರಸುದಾರನಷ್ಟೇ ಪ್ರೀತಿಸುತ್ತೆ. ಅದಕ್ಕೆ ಈ ಮಂಜಿನ ಬಂಗಲೆಗೆ ನಿನ್ನನ್ನೇ ಬಲಿ ಕೊಡೋಕೆ ಬಂದೆ. ನೀನು ಇಲ್ಲಿ ಸತ್ತರೆ ಆ ಶಾಪ ಮುಗಿಯುತ್ತೆ ಅಂತ ಅಂದುಕೊಂಡಿದ್ದೆ. ಮಾನ್ಯ ಅವನ ಕತ್ತು ಹಿಡಿದು, ನನ್ನ ತಂದೆ ತಾಯಿ ಆಗುವ ನನ್ನ ಕುಟುಂಬದ ಸಾವಿಗೆ ಕಾರಣ ನೀನು ಎಂದಿಗೂ ಕ್ಷಮೆಗೆ ಅರ್ಹನಲ್ಲ ಎಂದಳು. ವಿಕ್ರಮ್, ಮಾನ್ಯ ಬಿಡು ಅವನ್ನ ಯಾಕೆ ನೀನು ಸಾಯಿಸ್ತೀಯ? ನೀನು ಸಾಯಿಸೋಕ್ಕಿಂತ ನಿನ್ನ ತಾತನೇ ಸಾಯಿಸೋದ್ರೆ ಒಳ್ಳೆಯದು. ಮಾನ್ಯ ಅವನ ಕತ್ತನ್ನು ಬಿಡುತ್ತಾಳೆ. ಬಾಸ್ ಮಾನ್ಯಾಳ ತಂಗಿ ಚಿನ್ನುವನ್ನು ತಳ್ಳಿ ತನ್ನ ಗನ್ ತೆಗೆಯಲು ಪ್ರಯತ್ನಿಸಿದನು. ಆದರೆ ಅದೇ ಕ್ಷಣದಲ್ಲಿ ಬಂಗಲೆಯ ಗೋಡೆಗಳಿಂದ ರಕ್ತ ಚಿಮ್ಮಲು ಆರಂಭಿಸಿತು. ರಾಜ್ವೀರ್ ಅವರ ಉಗ್ರಧ್ವನಿ ಇಡೀ ಹಾಲಿನಲ್ಲಿ ಪ್ರತಿಧ್ವನಿಸಿತು. ಏಯ್, ನನ್ನ ಮೊಮ್ಮಗಳ ಮೇಲೆ ಕೈ ಇಡ್ತೀಯಾ? ಸಡನ್ನಾಗಿ ಗಾಳಿಯಲ್ಲಿ ಹಾರುತ್ತಿದ್ದ ವಸ್ತುಗಳು ಬಾಸ್ಗಳನ್ನು ಗುರಿ ಮಾಡಿ ದಾಳಿ ಮಾಡಿದವು. ವಿಕ್ರಮ್ ಈ ಗೊಂದಲದ ಲಾಭ ಪಡೆದು ಚಿನ್ನುವನ್ನು ಎಳೆದುಕೊಂಡು ಸುರಕ್ಷಿತ ಜಾಗಕ್ಕೆ ಹೋದನು. ಮಾನ್ಯ ಕೈಗೆ ಅಲ್ಲಿ ಬಿದ್ದಿದ್ದ ಒಂದು ಹಳೆಯ ಇಟ್ಟಿಯಂತಹ ಸರಳು ಸಿಕ್ಕಿತು. ಅವಳು ಅದನ್ನು ಬಾಸ್ನ ಎದೆಗೆ ಗುರಿಯಿಟ್ಟು ಗರ್ಜಿಸಿದಳು. ನನ್ನ ತಂದೆ ತಾಯಿಯ ಸಾವಿಗೆ, ನನ್ನ ತಂಗಿಯ ಕಣ್ಣೀರಿಗೆ ಇವತ್ತೇ ಅಂತ್ಯ. ಬಾಸ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಬಂಗಲೆಯ ಮೇಲ್ಛಾವಣಿಯಿಂದ ಭಾರವಾದ ಒಂದು ಹಳೆಯ ವಸ್ತು ಸಡನ್ನಾಗಿ ಕೆಳಗೆ ಬಿದ್ದಿತು. ಬಾಸ್ ಅದರ ಅಡಿಯಲ್ಲಿ ಸಿಲುಕಿಕೊಂಡನು. ಅವನು ಸಾಯುವಾಗಲೂ ಮಾನ್ಯ ಕಣ್ಣಲ್ಲಿ ತನ್ನ ಯಜಮಾನ ರಾಜ್ವೀರ್ ಅವರ ಪ್ರಭಾವಳಿಯನ್ನು ಕಂಡು ನಡುಗುತ್ತಾ ಪ್ರಾಣ ಬಿಟ್ಟನು. ಆ ಕ್ಷಣದವರೆಗೂ ಕಾಡುತ್ತಿದ್ದ ಮಂಜಿನ ಬಂಗಲೆಯ ಭಯಾನಕ ವಾತಾವರಣ ಸಡನ್ನಾಗಿ ಶಾಂತವಾಯಿತು. ರಾಜ್ವೀರ್ ಅವರ ಆತ್ಮ ಮಾನ್ಯಾಳ ತಲೆ ಸವರಿ ಮರೆಯಾದಂತೆ ಭಾಸವಾಯಿತು. ಬಾಸ್ ಸಾಯುವ ಮುನ್ನ ಮಾನ್ಯಾಳ ಕಣ್ಣಲ್ಲಿ ರಾಜ್ವೀರ್ ಅವರ ಉಗ್ರ ರೂಪವನ್ನು ಕಾಣುತ್ತಾನೆ. ಅಂದರೆ ಆ ಶಾಪವು ಮಾನ್ಯಾಳ ರೂಪದಲ್ಲಿ ಬಂದು ಬಾಸ್ನ ಶಿಕ್ಷಿಸಿದೆ ಎಂದು ಅವನಿಗೆ ಮನವರಿಕೆಯಾಗುತ್ತದೆ. ಬಾಸ್ ಆ ಬಂಗಲೆಯ ಆವೇಶಗಳ ಅಡಿಯಲ್ಲಿ ಮಣ್ಣಾದ ನಂತರ ಮಾನ್ಯ ತನ್ನ ತಂಗಿ ಚಿನ್ನುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ವಿಕ್ರಮ್, ಪಂಕಜ್, ರಶ್ಮಿ ಮತ್ತು ಹರಿಣಿ ಎಲ್ಲರ ಕಣ್ಣಲ್ಲೂ ಗೆಲುವಿನ ಮತ್ತು ನೆಮ್ಮದಿಯ ಕಣ್ಣೀರಿತ್ತು. ಆ ಭಯಾನಕ ಮಂಜಿನ ಬಂಗಲೆ ಈಗ ಕೇವಲ ಒಂದು ಕಟ್ಟಡವಾಗಿದ್ದರೆ ಮಾನ್ಯಾಳ ಕುಟುಂಬದ ಮರಳಿ ಸಿಕ್ಕ ಗೌರವದ ಸಂಕೇತವಾಗಿತ್ತು. ವಿಕ್ರಮ್ ಮತ್ತು ತಂಡ ಆ ಬಂಗಲೆಯಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಬಾಸ್ನ ಸಂಚು, ಟೋನಿಯ ದ್ರೋಹ ಮತ್ತು ಬಾಸ್ನ ಒಪ್ಪಿಗೆ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದರು. ಆ ಪುರಾವೆಗಳನ್ನು ಪೊಲೀಸರಿಗೆ ನೀಡಿದಾಗ ಬಾಸ್ ಇಷ್ಟು ವರ್ಷಗಳಿಂದ ಮಾಡಿದ ಎಲ್ಲ ಅಕ್ರಮಗಳು ಬಯಲಾದವು. ಮಾನ್ಯಾಳ ಪೋಷಕರ ಅಪಘಾತ ಆಕಸ್ಮಿಕವಲ್ಲ, ಅದು ಕೊಲೆ ಎಂಬುದು ಜಗತ್ತಿಗೆ ತಿಳಿಯಿತು. ಮಾನ್ಯಾಳಿಗೆ ಕಾನೂನುಬದ್ಧವಾಗಿ ತನ್ನ ತಾತನ ಎಲ್ಲ ಆಸ್ತಿ ಮತ್ತು ಆ ಬಂಗಲೆಯ ವಾಪಸ್ ಸಿಕ್ಕಿತು. ಆ ಹಳೆಯ ನ್ಯೂಸ್ ಚಾನೆಲ್ ಬಾಸ್ ಇಲ್ಲದೆ ಮುಚ್ಚಿಹೋಯಿತು. ಆದರೆ ವಿಕ್ರಮ್ ಮತ್ತು ಮಾನ್ಯ ಸುಮ್ಮನೆ ಕೂರಲಿಲ್ಲ. ಮಾನ್ಯಾಳಿಗೆ ಸಿಕ್ಕ ಆಸ್ತಿ ಸಹಾಯದಿಂದ ಅವರೆಲ್ಲರೂ ಸೇರಿ ನ್ಯಾಯಪಥ ಎಂಬ ಹೊಸ ಚಾನೆಲ್ ಅನ್ನು ಪ್ರಾರಂಭಿಸಿದರು. ಟೋನಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಪೊಲೀಸರಿಗೆ ಶರಣಾದರಿಂದ ಮಾನ್ಯ ಅವನ ಮೇಲೆ ಹೆಚ್ಚಿನ ದ್ವೇಷ ಸಾಧಿಸಲಿಲ್ಲ. ಶಿಕ್ಷೆಯ ನಂತರ ಹೊರಬಂದ ಟೋನಿಗೆ ಮಾನ್ಯ ತನ್ನ ಸಂಸ್ಥೆಯಲ್ಲಿ ಸಣ್ಣ ಕೆಲಸ ನೀಡಿ ತಿದ್ದಿಕೊಳ್ಳುವ ಅವಕಾಶ ಕೊಟ್ಟಳು. ಮಾನ್ಯ ಚಾನೆಲ್ನ ಮಾಲೀಕಳು ಮತ್ತು ಮುಖ್ಯಸ್ಥೆಯಾದಳು. ವಿಕ್ರಮ್ ಮುಖ್ಯ ಕಂಟೆಂಟ್ ಕ್ರಿಯೇಟರ್ ಮತ್ತು ಮಾನ್ಯಾಳ ಬಲಗೈ ಆಗಿ ನಿಂತನು. ಹರಿಣಿ ರಾಜ್ಯದ ನಂಬರ್ 1 ನ್ಯೂಸ್ ಆಂಕರ್ ಆದಳು. ಪಂಕಜ್ ಮತ್ತು ರಶ್ಮಿ ತಮ್ಮ ತಾಂತ್ರಿಕ ನೈಪುಣ್ಯತೆಯಿಂದ ಈ ಚಾನೆಲ್ ಅನ್ನು ತಾಂತ್ರಿಕವಾಗಿ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದರು. ಮಾನ್ಯ ಆ ಭಯಾನಕ ಬಂಗಲೆಯನ್ನು ಕೆಡವಲಿಲ್ಲ, ಬದಲಾಗಿ ಅದರಲ್ಲಿದ್ದ ನಕಾರಾತ್ಮಕ ಶಕ್ತಿಯನ್ನು
ಹೋಗಲಾಡಿಸಲು ದೊಡ್ಡ ಶಾಂತಿ ಪೂಜೆ ಮಾಡಿಸಿ ಆ ಬಂಗಲೆ ಕಾಡಿನ ಮಧ್ಯ ಇರುವುದರಿಂದ ಮಾನ್ಯ ಅದನ್ನು ಪರಿಸರ ಸ್ನೇಹಿ ಹೋಮ್ ಸ್ಟೇ ಮಾಡಿದಳು. ಇದರಿಂದ ಆ ಭಾಗದ ಕಾಡಿನ ರಕ್ಷಣೆಯೂ ಆಯಿತು ಮತ್ತು ಬಂಗಲೆಗೆ ಒಂದು ಗೌರವಯುತ ಸ್ಥಾನವೂ ಸಿಕ್ಕಿತು. ಮಾನ್ಯ ಹಾಗೂ ಸ್ನೇಹಿತರಿಗೆ ಬಿಡುವು ಸಿಕ್ಕಾಗ ಆ ಹೋಮ್ ಸ್ಟೇನಲ್ಲಿ ಬಂದು ಇರುತ್ತಿದ್ದರು. ಅದು ಈಗ ಪಾಳು ಬಿದ್ದ ಬಂಗಲೆಯಲ್ಲ, ಒಂದು ಸುಂದರವಾದ ರೆಸಾರ್ಟ್ ಆಗಿ ಬದಲಾಗಿತ್ತು. ಒಂದು ಸುಂದರ ಸಂಜೆ ಅದೇ ಬಂಗಲೆಯ ಬಾಲ್ಕನಿಯಲ್ಲಿ ನಿಂತಿದ್ದ ವಿಕ್ರಮ್ ಮಾನ್ಯಳ ಕೈ ಹಿಡಿದು ಕೇಳಿದ, ಮಾನ್ಯ, ಅಂದು ಕೇವಲ TRPಗಾಗಿ ಈ ಬಂಗಲೆಗೆ ಬಂದೆವು, ಆದರೆ ಇಂದು ನಮಗೆ ಬದುಕು ಸಿಕ್ಕಿದೆ. ಈ ಪಯಣದಲ್ಲಿ ನನ್ನ ಜೊತೆ ಸದಾ ಇರ್ತೀಯಾ? ಮಾನ್ಯ ಮುಗುಳ್ನಗುತ್ತಾ ವಿಕ್ರಮ್ನ ಹೆಗಲ ಮೇಲೆ ತಲೆ ಇಟ್ಟು, ನಮ್ಮ ಈ ಗೆಳೆತನ, ಪ್ರೀತಿಯೇ ನನ್ನ ಅತೀ ದೊಡ್ಡ ಆಸ್ತಿ ವಿಕ್ರಮ್ ಎಂದಳು. ಈಗ 6 ಜನ ಗೆಳೆಯರು ಬಿಂದಾಸ್ ಲೈಫ್ ಮತ್ತೆ ಶುರುವಾಯಿತು. ಆದರೆ ಈ ಬಾರಿ ಅದರಲ್ಲಿ ಕೇವಲ ಮೋಜು ಮಸ್ತಿ ಮಾತ್ರ ಇರಲಿಲ್ಲ, ಸತ್ಯಕ್ಕಾಗಿ ಹೋರಾಡುವ ಛಲವಿತ್ತು. ಮಂಜಿನ ಬಂಗಲೆಯ ರಹಸ್ಯ ಮುಗಿದಿತ್ತು, ಆದರೆ ಅವರ ಯಶಸ್ಸಿನ ಕತೆ ಈಗಷ್ಟೇ ಆರಂಭವಾಗಿತ್ತು. ಶುಭಂ.